ನಮಸ್ಕಾರ. ವೆಲ್ಕಮ್ ಟು ಫಿಸಿಕ್ಸ್ ವಿತ್ ಗರುಡ್. ನಿನ್ನೆ ನಾವು ಡಿಸ್ಕಸ್ ಮಾಡ್ದಂಗೆ ಇವತ್ತಿಂದ ನಮ್ಮ ರಿವಿಷನ್ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡೋಣಂತೆ. ಸ್ಟೂಡೆಂಟ್ಸ್, ಆಸ್ ವಿ ಡಿಸ್ಕಸ್ಡ್ ಯೆಸ್ಟರ್ಡೇ, ಫ್ರಮ್ ಟುಡೇ ಆನ್ವರ್ಡ್ಸ್ ಲೆಟ್ us ಸ್ಟಾರ್ಟ್ ದ ರಿವಿಷನ್ ಕೋರ್ಸ್. And here I will be going through the synopsis part of electromagnetic induction, followed by important questions in my next class, and then we will take up few numericals in the ಕಮಿಂಗ್ ಕ್ಲಾಸ್. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಯು ಹ್ಯಾವ್ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್. ಓಕೆ, ಸೇ ಯು ಹ್ಯಾವ್ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಅಂಡ್ ಸೇ ಯು ಹ್ಯಾವ್ ಎ ಕರೆಂಟ್ ಕ್ಯಾರಿಯಿಂಗ್ ಕಾಯಿಲ್. Okay, irrespective of what is the condition, whether you have a current carrying conductor or a coil, around the vicinity of this you need to have magnetic field. ಅಂದ್ರೆ ಈ ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇರಲಿ ಅಥವಾ ಕರೆಂಟ್ ಕ್ಯಾರಿಯಿಂಗ್ ಕಾಯಿಲ್ ಇರಲಿ, ಅದರ ಸುತ್ತಳತೆ ಒಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಿರುತ್ತದೆ ಅನ್ನೋ ತಲೆಗಿರಲಿ. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಫ್ಲಕ್ಸ್. ಫ್ಲಕ್ಸ್ ಅನ್ನ ಬೇಸಿಕಲಿ ಲೀಕೇಜ್ ಅಂತ ತಿಳ್ಕೋಬೇಕು. ಓಕೆ, ಫ್ಲಕ್ಸ್ is nothing but leakage. What is being that is seen here as leakage? It is the magnetic lines of force crossing through a surface normally. Say, if this is the area, okay, normal drawn to that area and B, ಇವೆರಡರ ನಡುವಿನ ಆಂಗಲ್ ನೋಡಬೇಕು. Therefore, flux is maximum here. ಇದನ್ನ 90 ಡಿಗ್ರಿ ಅಂತ ತಗೋಬಾರ್ದು ಮತ್ತೆ. And say if this is the magnetic field and if you place the conductor like this, ಇಲ್ಲಿ ಬರೀತೀನಿ ನೋಡ್ರಿ. Say if this is the magnetic field and if you place the conductor like this, this will be the normal and this angle will now be 90 degree, therefore flux is minimum. Okay, now magnetic flux is a scalar quantity. SI unit is Weber and 1 Weber is equal to 10 to the power of 8 Maxwells. ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಬೇಕಾಗತ್ತೆ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕೂಡ ಏನ್ ತಲೆಗೆ ಬರ್ಬೇಕು ಹೇಳ್ರಿ? ಲೀಕೇಜ್ ತಲೆಗೆ ಬರ್ಬೇಕು. ಈ ರೀತಿ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಲೀಕ್ ಆಗ್ತಾ ಇದೆ ಅನ್ನೋ ತಲೆಗೆ ಬರ್ಬೇಕು. ಇದು ಕಾಯಿಲ್ ಬರ್ಬೇಕು. ಓಕೆ, so this magnetic flux plays a very important role in understanding electromagnetic induction. We all know that. Now let us go ahead and try to understand experiments of Faraday. So Faraday conducted series of experiments in order to produce or generate electromotive force. ಅಂದ್ರೆ ಒಂದು ಕಾಯಿಲ್ ಅಥವಾ ಕಂಡಕ್ಟರ್ ಒಳಗೆ EMF ಅನ್ನ ಇಂಡ್ಯೂಸ್ ಮಾಡೋದು ಹೆಂಗೆ ಅಂತ ಮಾಡ್ಲಿಕ್ಕೆ ಬಹಳಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ. ಅವ ಏನ್ ಮಾಡ್ತಾನಂದ್ರೆ, say if at all this is a bar magnet and say you have placed a coil here. When you move this magnet, you notice that the magnetic field associated with the coil or magnetic field associated with this coil changes. And once there is a change and the terminals are connected to a galvanometer, then there will be EMF induced in it. ಅಂದ್ರೆ ಈ ಡಿಫ್ಲೆಕ್ಷನ್ ಗೊತ್ತಾಯ್ತು, ಪ್ರೆಸೆನ್ಸ್ ಆಫ್ ಕರೆಂಟ್ ಗೊತ್ತಾಯ್ತು. ಸೊ ಏನು ಅರ್ಥ ಇದ್ರರ್ಥ, ನಿಮಗೆ ಯಾವುದೇ ಒಂದು ಸರ್ಕ್ಯೂಟ್ ಒಳಗೆ ಅಥವಾ ಕಾಯಿಲ್ ಅಥವಾ ಕಂಡಕ್ಟರ್ ಒಳಗೆ EMF ಬರಬೇಕು ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ಚೇಂಜ್ ಮಾಡ್ತೀರಿ, ಅದರಿಂದ EMF ಪ್ರೊಡ್ಯೂಸ್ ಆಗುತ್ತೆ. ಓಕೆ, EMF ಇಂದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂಡ್ ಫೈನಲಿ ಕರೆಂಟ್ ಬರಬೇಕು. ಸೊ 3 ಎಕ್ಸ್ಪೆರಿಮೆಂಟ್ಸ್. ಮೊದಲನೇದು ಏನ್ ಮಾಡ್ತೀರಿ? ಕಾಯಿಲ್ ಅಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. ಓಕೆ, ಎರಡನೇದು ಏನ್ ಮಾಡ್ತೀರಿ? ಕಾಯಿಲ್ ಅಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್. ಅಂಡ್ ಈ ಕಾಯಿಲ್ ಅಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್ ಒಳಗೆ ಥರ್ಡ್ ಪಾರ್ಟ್ ಏನಿದೆ ಹೇಳ್ರಿ? ವಿತ್ ಟ್ಯಾಪಿಂಗ್ ಕೀ ಇದೆ. ಓಕೆ, ಸೊ 3 ಎಕ್ಸ್ಪೆರಿಮೆಂಟ್ ಒಳಗೆ ವಾಟ್ ಯು ನೋಟಿಸ್ ಇಸ್ ವೆನೆವರ್ ದೇರ್ ಇಸ್ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಮ್ಯಾಗ್ನೆಟ್ ಆರ್ ದ ಕಾಯಿಲ್, ದೇರ್ ಇಸ್ ಇಂಡ್ಯೂಸ್ಡ್ EMF. ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್ ಥಿಂಗ್ಸ್ that you need to consider. And when it comes to third experiment, whenever you can conclude that whenever there is a change in magnetic flux without relative motion, when there is change in magnetic flux, then there is induced EMF. ಅಂದ್ರೆ ಏನ್ ಮಾಡಿದ್ರು? ಈ ರೀತಿ ಒಂದು ಕಾಯಿಲ್ ತಗೊಂಡ್ರು, ಇನ್ನೊಂದು ಕಾಯಿಲ್ ಇಲ್ಲಿ ಇಟ್ರು, ಟರ್ಮಿನಲ್ಸ್ ಅನ್ನ ಗೆಲ್ವಾನೋಮೆಟ್ರಿ ಕನೆಕ್ಟ್ ಮಾಡಿದ್ರು. ಓಕೆ, ಕರೆಂಟ್ ಬಂದ್ ಕೂಡ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರ್ತಿತ್ತು, ಕರೆಂಟ್ ಹೋದ್ ಕೂಡ ಮ್ಯಾಗ್ನೆಟಿಕ್ ಫ್ಲಕ್ಸ್ 0 ಆಗ್ತಿತ್ತು. ಈ ರೀತಿ ಚೇಂಜ್ ಆಗಿದ್ದಕ್ಕೆ okay, there is change in magnetic field, again EMF is produced. So these are the fundamentals of electromagnetic induction. Students, examination point of view ಇಂದ important questions ಅಂತ ಏನ್ ತಗೋತೀನಲ್ಲ ನಾಳೆ, ಅವಾಗ ಇದನ್ನ ರಿಲೇಟಿವ್ ಕಾಂಟೆಕ್ಸ್ಟ್ ಒಳಗೆ ತಗೋತೀನಿ. ಈಗ ಜಸ್ಟ್ ಲರ್ನ್ what to read and what not to read, that's all. Okay, now let us proceed to the next part. Faraday's law of induction. So based on Faraday's experiment, you have 2 laws. What are those things? First law states that
EMF lasts as long as there is change, magnetic flux is taking place. Change in magnetic flux is taking place. Andre, if delta phi, andre change in magnetic flux is equal to 0, then E is also equal to 0. Andre EMF ಬರುವುದಿಲ್ಲ. ಅದಕ್ಕೆ if and only if there is change in magnetic flux linking the coil or a conductor, only then there is EMF induced in the conductor. ಇದು first law. ಎರಡನೇದು, rate of change of flux is directly proportional to induced EMF. E is proportional to d phi by dt. ಲಾಸ್ಟ್ ಗೆ ಬರೀಬೇಕಾದ್ರೆ ಏನು ಬರೀತೀರಿ? E is equal to minus of n into d phi by dt ಅಂತ ಬರೀತೀರಿ. ಇದು ನಮ್ಮ ಲೆನ್ಸ್ ಲಾದ ಫಸ್ಟ್ ಪಾಯಿಂಟ್. ಅಂದ್ರೆ ನೆಗೆಟಿವ್ ಸೈನ್ ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಲೆಟ್ us proceed to the next part now. Lens law. See, in the equation E is equal to minus of n into d phi by dt, we need to understand why there is negative sign. Negative sign doesn't have any mathematical meaning as such. ನಿಮ್ಮ ಮನೆಗೆ voltage negative ಬರಂಗಿಲ್ಲ. There is absolutely no mathematical meaning. ತಲೆಗೆ ಇಟ್ಕೊಂಡ್ಬಿಡ್ರಿ. Okay? Negative sign indicates the direction of induced current. Okay, so ಅದಕ್ಕೆ ಲೆನ್ಸ್ ಏನ್ ಹೇಳ್ತಾನೆ, the polarity of the induced EMF is such that it tends to produce a current which opposes the change in magnetic flux that it produced. ಅಂದ್ರೆ ನಾನು ಇದನ್ನ ಯಾವಾಗಲೂ ನಮ್ಮ ಹುಡುಗರಿಗೆ ಹೇಳ್ತಿರ್ತೀನಿ, ಲೆನ್ಸ್ ಲಾ ನಮ್ಮ ನಿಮ್ಮ ಮನೆಯ ಪರಿಸ್ಥಿತಿ ಇದ್ದಂಗೆ. ಸಿ, ಓದು ಅಂತ ಅಂದ್ಕೂಳೆ ನಿಮ್ಮ ಅಪೋಸಿಷನ್ ಸ್ಟಾರ್ಟ್ ಆಗುತ್ತೆ. ಮೊಬೈಲ್ ಬಿಡು ಅಂದ್ಕೂಳೆ ಅಪೋಸಿಷನ್ ಸ್ಟಾರ್ಟ್ ಆಗುತ್ತೆ. ಹಂಗೆ ಇಂಡ್ಯೂಸ್ಡ್ EMF ಹೆಂಗ್ ಫ್ಲೋ ಆಗ್ತಿರ್ತದಪ್ಪ ಅಂದ್ರೆ, ತನ್ನ ಕಾಸ್ ಅನ್ನ, ಅಂದ್ರೆ ವಾಟ್ ಈಸ್ ದ ಕಾಸ್ ಹಿಯರ್? ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ದಿಸ್ ಈಸ್ ದ ಕಾಸ್ ಫಾರ್ EMF, ರೈಟ್? ಈ ಕಾಸ್ ಅನ್ನ, ಓಕೆ, ಕಾಸ್ ಫಾರ್ EMF, ಈ ಕಾಸ್ ಅನ್ನ ಅಪೋಸ್ ಮಾಡೋದು ಇದ್ರ ಉದ್ದೇಶ ಇರ್ತದೆ. ಓಕೆ, ಇದ್ರ ಅರ್ಥ ಏನ್ ಹೇಳ್ರಿ? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಇಸ್ ವ್ಯಾಲಿಡ್ ಹಿಯರ್. Law of conservation of energy is valid here. So, Lenz law ಒಳಗೆ ನೀವು ಕಲಿಬೇಕಾಗಿರೋದು ಏನಪ್ಪಾ ಅಂದ್ರೆ, when north pole approaches the coil, okay, north pole is induced so that there is opposition. ಈ ನಾರ್ತ್ ಅನ್ನ ಅಪೋಸ್ ಮಾಡುತ್ತೆ. ಇದು ತಲೆಯಾಗಿರ್ಲಿ. ವಿಡ್ರಾ ಮಾಡ್ಕೊಂಡಾಗ ಸೌತ್ ನೋಡ್ತೀರಿ, ಯಾಕಂದ್ರೆ ಸೌತ್ ನಾರ್ತ್ ರಿಪೆಲ್ ಆಗಿ ಆ ರಿಪಲ್ಷನ್ ನ ಅಪೋಸ್ ಮಾಡೋ ಹಂಗಿರ್ಬೇಕು. So these are the things that you need to consider. Then some important equations. There is first one, motional EMF. What do you mean by motional EMF? See, motional EMF is nothing but conductor or coil will be in motion. Conductor or coil will be in motion, whereas magnetic field will remain at rest. So, idrolaga motional EMF first equation yav baritiri? E is equal to BLV sin theta baritiri. Let us say you have a magnetic field like this. ನಾನು ಸ್ವಲ್ಪ ಫಾಸ್ಟ್ ಹೋಗ್ತಿದ್ದೀನಿ, ಯಾಕಂದ್ರೆ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಜಲ್ದಿ ಮುಗಿಸೋಣ ಅಂತ ಹೇಳಿ. And say there is a conductor placed here. Now you rotate this. ಇದನ್ನ ರೊಟೇಟ್ ಮಾಡ್ತೀರಿ ಅಂತ ತಿಳ್ಕೊಡ್ರಿ. Rotational EMF E is equal to half B L square into omega is the equation. ಇಲ್ಲಿದೆ ನೋಡ್ರಿ. Then Ohm's law ಏನ್ ಬರೀತೀರಿ? E is equal to I into R, or I can tell that I is now equal to E by R. Motional EMF ಇತ್ತು ಅಂದ್ರೆ BLV divided by R ಅಂತ ಬರೀತೀರಿ, this equation. Similarly, force ಅದು ಬರೀತೀರಿ. What is the force acting on a current carrying conductor placed in a magnetic field? F is equal to BIL. Where is that you have learnt it? ಇದು moving charges and magnetism. And here replace I with this equation, you will get this equation. Similarly, power dissipation of power is nothing but F into V, which will now be equal to, replace this F here, you will get the answer. Then the most important thing is induced charge. Induced charge. See, charge ಹೆಂಗ್ ಬರೀತೀರಿ? I is equal to dq by dt ಅಂತ ಬರೀತೀರಿ, ಹೌದಿಲ್ಲ? And similarly, I can also be written as E by R, ಹೌದಿಲ್ಲ? E by R is now equal to dq by dt. Sorry, dq by dt. So E is nothing but d phi by dt. ಅದನ್ನು substitute ಮಾಡಿದ್ರೆ you will get this equation. So these are few equations that you need to practice for your numerical section. Okay, let us proceed to the next part. Next part is eddy current. See, eddy current are the current seen in metallic masses. Okay, ಒಂದು metallic mass ಇದೆ ಅಂತ ತಿಳ್ಕೊಡ್ರಿ. metallic mass ಇದೆ. Okay, metal mass ಇದೆ. ಈ metal mass ಗೆ ಸಂಬಂಧಪಟ್ಟಿರುವಂತ magnetic field ಅನ್ನ change ಮಾಡ್ತೀರಿ ಅಂತ ತಿಳ್ಕೊಡ್ರಿ. You will now start rotating this conductor or coil. As a result, what happens? The magnetic flux changes. When once there is change in magnetic flux linking a coil or a conductor,
then there has to be EMF. This circular EMF ಈ ರೀತಿ ಒಂದ್ ಟೈಪ್ ಹಿಂಗ್ ಸರ್ಕ್ಯುಲರ್ ಕರೆಂಟ್ಸ್ ನೀವು ದೋಸೆ ಹಾಕದಂಗ ಆಗಿರ್ತದ ಅದು ಕರೆಂಟ್. ಈ ಕರೆಂಟ್ ಅನ್ನ ನಾವು ಎಡ್ಡಿ ಕರೆಂಟ್ಸ್ ಅಂತ ಕರೆಯೋದು. ಯಾವ ಕರೆಂಟ್? ಎಡ್ಡಿ ಕರೆಂಟ್. ಮತ್ತೆ ರೆಡ್ಡಿ ಕರೆಂಟ್ ಅಲ್ಲ ಇದು, ಎಡ್ಡಿ ಕರೆಂಟ್ ಇದು. ಓಕೆ, ಸೊ ಈಗ ಏನಾಗುತ್ತೆ, ಲಾರ್ಜ್ ಅಮೌಂಟ್ ಆಫ್ ಕರೆಂಟ್ಸ್ ಇರೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬಹಳ ದೊಡ್ಡದಿರ್ತದೆ, ಹಿಂಗಾಗಿ ಭಯಂಕರ ಹೀಟಿಂಗ್ ಎಫೆಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ, ಎ ಲಾರ್ಜ್ ಹೀಟಿಂಗ್ ಎಫೆಕ್ಟ್. ಓಕೆ, ಅಪ್ಲಿಕೇಶನ್ ನೋಡ್ರಿ, ಎಡ್ಡಿ ಬ್ರೇಕ್ಸ್, ಓಕೆ, ಅಪೋಸ್ ಮೂವಿಂಗ್ ಕಾಯಿಲ್ ಇನ್ ಗ್ಯಾಲ್ವನೋಮೀಟರ್ಸ್, ಓಕೆ, ಇಂಡಕ್ಷನ್ ಸ್ಟವ್ಸ್ ಎಕ್ಸೆಟ್ರಾ, ಎಡ್ಡಿ ಫರ್ನೆಸ್ ಎಲ್ಲಾ ಕಡೆ ಯೂಸ್ ಮಾಡ್ತಾರೆ. ಓಕೆ, ಸೊ ದೀಸ್ ಆರ್ ದ ಫ್ಯೂ ಥಿಂಗ್ಸ್ ದಟ್ ಯು ನೀಡ್ ಟು ಕನ್ಸಿಡರ್. ಬಟ್ ಒಂದು ತಲೆಗೆ ಇಟ್ಕೊಂಡಿರ್ರಿ, ಎಡ್ಡಿ ಕರೆಂಟ್ ಬರಬೇಕು ಅಂದ್ರೆ ಯಾವಾಗ್ಲೂ ಮೆಟಾಲಿಕ್ ಮಾಸ್ ನಾಗೆ ಬರಬೇಕು. ಎಡ್ಡಿ ಕರೆಂಟ್ ಯಾವಾಗ್ಲೂ ಮೆಟಾಲಿಕ್ ಮಾಸ್ ಒಳಗೆ ಇರುತ್ತೆ, ಬೇರೆ ಕಡೆ ನೋಡೋದಿಲ್ಲ. ರೈಟ್, ನೆಕ್ಸ್ಟ್ ಸೆಲ್ಫ್ ಇಂಡಕ್ಷನ್. ಪ್ಲೀಸ್ ಕಾನ್ಸಂಟ್ರೇಟ್ ಹಿಯರ್. ಒಂದು ಕಾಯಿಲ್ ತಗೋತೀನಿ, ಟರ್ಮಿನಲ್ಸ್ ಅನ್ನ ಒಂದು ಟ್ಯಾಪಿಂಗ್ ಕೀಗೆ ಹಾಕಿ ಒಂದು ಬ್ಯಾಟ್ರಿಗೆ ಹಾಕ್ತೀನಿ, ಸಂವಾಟ್ ಲೈಕ್ ದಿಸ್. ಓಕೆ, ಆನ್ ಮಾಡಿದ ಕೂಡ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಂತು, ಆಫ್ ಮಾಡಿದ ಕೂಡ ಮ್ಯಾಗ್ನೆಟಿಕ್ ಫ್ಲಕ್ಸ್ ಹೋತು. ಸೊ ಆನ್ ಮಾಡಿದಾಗ ಕರೆಂಟ್ ಮ್ಯಾಕ್ಸಿಮಮ್, ಫ್ಲಕ್ಸ್ ಮ್ಯಾಕ್ಸಿಮಮ್, ಹೌದಾ? ಆಫ್ ಮಾಡಿದಾಗ ಕರೆಂಟ್ ಮಿನಿಮಮ್, ಫ್ಲಕ್ಸ್ ಮಿನಿಮಮ್. ಈ ರೀತಿ ಮಾಡ್ಕೋತಾ ಕೊಡ್ತೀನಿ ಅಂತ ತಿಳ್ಕೊಡ್ರಿ. ಅಂದ್ರೆ ನಾನು ಟೈಮ್ ಪಾಸ್ ಮಾಡ್ಲಿಕ್ಕೆ ಏನ್ ಮಾಡ್ತೀನಿ, ಆನ್ ಆಫ್ ಆನ್ ಆಫ್ ಆನ್ ಆಫ್ ಮಾಡ್ಕೋತ ಕೂತ್ಬಿಡ್ತೇನೆ. ಸೊ ಇಸ್ ದೇರ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕಿಂಗ್ ದ ಕಾಯಿಲ್ ಆರ್ ಕಂಡಕ್ಟರ್? 100% yes. Will there be EMF? 100% yes. What will be the direction of EMF? It should oppose this motion. It should oppose the cause that produces it. ಇಲ್ಲ ಅಂತಂದ್ರೆ ಕರೆಂಟ್ ಜನರೇಷನ್ ಸ್ಟಾರ್ಟ್ ಆಗ್ಬಿಡ್ತದೆ, ಮತ್ತೆ ಹಂಗೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ಓಕೆ, ಐದರ ಇಕ್ವೇಶನ್ ನೋಡ್ಕೊಡ್ರಿ. E is equal to minus of L into di by dt. ಈಗ ಸೆಲ್ಫ್ ಇಂಡಕ್ಟೆನ್ಸ್ ಇನ್ ಕೇಸ್ ಆಫ್ ಸೊಲನೈಡ್ ನೋಡೋಣಂತೆ. ಸೇ ಇಟ್ is a solenoid of inductance L. Magnetic field in a current carrying solenoid B is equal to mu naught into N into I divided by L. Correct? ಈಗ N into phi is equal to L into I ಅಂದ್ವಿ, or L is now equal to N into phi divided by I ಬಂತು, or which is equal to N into B into A divided by I. Equation ಇಲ್ಲಿ ಹೋಗಿರಿ, you will get this answer. ಕ್ಲಿಯರ್ ಆತಾನ ಹೇಳಿದ್ದು? U is equal to half L square. ಏನಿದು? Energy stored in an inductor. Where is the energy stored? Energy is stored in the magnetic field of the inductor. Students, I know deliberately I am going fast. For any corrections, for any suggestions, I am always open. No problem itkobettri. Comments nag hakri. Okay? But fast ಹೋಗ್ಲಿಲ್ಲ ಅಂದ್ರೆ ವಿಡಿಯೋ ಜಲ್ದಿ ಮುಗಿಯೋದಿಲ್ಲ. ವಿಡಿಯೋ ಜಲ್ದಿ ಮುಗಿಯಂಗಿಲ್ಲ ಅಂದ್ರೆ ವಿಡಿಯೋ ನೋಡಂಗೆ ಇಲ್ಲ ನೀವು. ಹಂಗಾಗೋದು ಬೇಡ ಮತ್ತೆ, ಅದಕ್ಕೆ ಹೇಳಿದ್ದಾನೆ. ಓಕೆ, ಲೆಟ್ ಅಸ್ ಕಂಟಿನ್ಯೂ. ಮ್ಯೂಚುವಲ್ ಇಂಡಕ್ಷನ್. ಮ್ಯೂಚುವಲ್ ಇಂಡಕ್ಷನ್ ಗೆ ಏನ್ ಮಾಡ್ಬೇಕು ಹೇಳ್ರಿ? ಎರಡು ಕಾಯಿಲ್ ಅನ್ನ ತಗೋಬೇಕು. Okay, change in current in primary coil will induce current in secondary coil. ಅಂದ್ರೆ ಈ ಕಾಯಿಲ್ ಒಳಗೆ ಕರೆಂಟ್ ಚೇಂಜ್ ಆಯ್ತು ಅಂದ್ರೆ ಈ ಫ್ಲಕ್ಸ್ ಏನ್ ಲಿಂಕ್ ಆಗಿರುತ್ತಲ್ಲ ಸೆಕೆಂಡ್ ಕಾಯಿಲ್ ಒಳಗೆ, ಅದು ಚೇಂಜ್ ಆಗುತ್ತೆ, ಆವಾಗ EMF ಬರುತ್ತೆ. ಅದನ್ನ E is equal to minus of M into di by dt. So what are the possibilities now? ನೀವು ಕಾಯಿಲ್ ಅನ್ನು ಹೆಂಗ್ ಇಡ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ನೋಡ್ರಿ, ಒಂದು ಕಾಯಿಲ್ ಹಿಂಗಿಟ್ರಿ, ಇನ್ನೊಂದು ಹಿಂಗಿಟ್ರಿ, ಒಂದು ಕಾಯಿಲ್ ಹಿಂಗಿಟ್ರಿ, ಇನ್ನೊಂದು ಹಿಂಗಿಟ್ರಿ, ಒಂದು ಕಾಯಿಲ್ ಹಿಂಗಿಟ್ರಿ, ಇನ್ನೊಂದು ಹಿಂಗಿಟ್ರಿ. ಯಾವ್ದು ಚಲೋ ಅಂತ ಕೇಳಿದ್ರಿ ಏನಂತೀರಿ? ಆಬ್ವಿಯಸ್ಲಿ ಚಲೋ, ಮ್ಯಾಕ್ಸಿಮಮ್ ಫ್ಲಕ್ಸ್ ಪಾಸ್ ಆಗ್ತಾವ. ಹಿಂಗ ಆತಂದ್ರೆ ಏನ್ ಉಪಯೋಗ ಅಂತ ಹೇಳ್ರಿ? ಕರೆಕ್ಟ್ ಹೌದಿಲ್ಲ? ಮತ್ತಿದು ಜೋಕ್ಸ್ ಬರ್ತಾವಲ್ಲ, ಆನ್ಲೈನ್ ನಾಗ ಕಲ್ತಾರಪ್ಪ ಅದಕ್ಕೆ ಹಂಗಾಗ್ಯದ ಅಂತ ಹೇಳಿ ಇವೆರಡು ಚಲೋ ಅಂತ ಹೇಳ್ಬಾರ್ದು. ಓಕೆ, ಸೊ ದಿಸ್ ಈಸ್ ಮ್ಯಾಗ್ನೆಟಿಕ್ ಇದು ಮ್ಯೂಚುವಲ್ ಇಂಡಕ್ಷನ್ ಇನ್ ಕೇಸ್ ಆಫ್ ಟೂ ಲಾಂಗ್ ಸೊಲನೈಡ್ಸ್. ಸೊಲನೈಡ್ಸ್ ಕಲ್ತಿರ್ಬೋದು. ಇದೊಂದು ಸೊಲನೈಡ್ ಇರ್ತದೆ, ಇದು ಇನ್ನೊಂದು ಸೊಲನೈಡ್ ಇರ್ತದೆ, ಕೋಆಕ್ಸಿಯಲ್ ಸೊಲನೈಡ್ ಇರ್ತಾವ. ಒಂದ್ರೊಳಗೆ ಕರೆಂಟ್ ಚೇಂಜ್ ಆದ್ರೆ ಇನ್ನೊಂದ್ರೊಳಗೆ EMF ಬರಬೇಕು. ಅಲ್ಲಿ ಈಕ್ವೇಶನ್ ಯೂಸ್ ಮಾಡ್ತೀರಿ. ನಾ ಪ್ರಾಬ್ಲಮ್ಸ್ ಒಳಗೆ ಒಂದು ಪ್ರಾಬ್ಲಮ್ ಹಾಕೋತೀನಿ ನಾಳೆ ನೆನಪಿಂದ, ಇದ್ರ ಮೇಲೆ ವರ್ಕೌಟ್ ಮಾಡ್ತೀರಿ. ಸೊ ಅಟ್ ದ ಎಂಡ್ ವಿ ನೀಡ್ ಟು ರಿಯಲೈಸ್ ದ ಫ್ಯಾಕ್ಟ್ ದಟ್ ಓಕೆ, change in current in primary coil will induce current in secondary coil. This is the principle of transformers also. Transformers ವರ್ಕ್ ಆಗೋದು ಹಿಂಗೆ, ಅಲ್ಲೂ ನೀವು ತಲೆಗೆ ಇಟ್ಕೊಂಡಿರ್ಬೇಕಲ್ಲ. ಓಕೆ, ಲೆಟ್ us proceed to the next part. AC generator, last part in this topic. Yes, my target was to complete this in 20 minutes. Anyhow, ಕೇಳ್ರಿ, ಇದು ಜನರೇಟರ್ ಡಯಾಗ್ರಾಮ್ ಎಲ್ಲ ನೀವೇ ನೋಡ್ಕೊಡ್ರಿ. ನಾ ಏನ್ ಮಾಡಂಗಿಲ್ಲ, ಹಿಂಗೊಂದು ಪ್ಲೇಟ್ ತಗೊಂಡು ಗರ್ರ ಅಂತ ಇದನ್ನ ತಿರುಗಿಸ್ಬಿಡ್ತೀನಿ. ಇಲ್ಲಿ ಫಿಕ್ಸ್ಡ್ ಆಕ್ಸೆಸ್ ಒಳಗೆ, ಓಕೆ, ಹಿಂಗಿದೆ ಆಕ್ಸೆಸ್ ಒಳಗೆ ಹೋಗ್ತದೆ, ಹಿಂಗ್ ತಿರುಗಿಸ್ತೀನಿ. ಫ್ಲಕ್ಸ್ ಚೇಂಜ್ ಆಗಬೇಕು ಬೇಡ, ಮ್ಯಾಕ್ಸಿಮಮ್ ಮಿನಿಮಮ್, ನೆಗೆಟಿವ್ ಮ್ಯಾಕ್ಸಿಮಮ್, ನೆಗೆಟಿವ್ ಮಿನಿಮಮ್,
ತಿರ್ಕೋತಿದೆ ನೆಗೆಟಿವ್ ಮಿನಿಮಮ್ ಅನ್ಬಾರ್ದು, ಮಿನಿಮಮ್ ಬರ್ತದೆ. ಓಕೆ, ತಿರ್ಕೋತ ಹೋಗ್ತಿದೆ ಹೌದಿಲ್ಲ, ಇದೆ ಜನರೇಟರ್. ವಾಟ್ ಇಸ್ ಅ ಜನರೇಟರ್? ಬೇಸಿಕಲಿ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಇದನ್ನ ಎಲ್ಲಿಂದ ತಿರ್ಗಿಸ್ತೀರಿ? ನೀವೇ ತಿರ್ಗಿಸ್ಕೋತ ಕೂತ್ರೆ ನಡೆಯಂಗಿಲ್ಲ. ಇದನ್ನ ತಿರ್ಗಿಸ್ಲಿಕ್ಕೆ ಏನ್ ಮಾಡ್ತಾರೆ? ಪ್ರೆಷರೈಸ್ ಸ್ಟೀಮ್ ಪಾಸ್ ಮಾಡ್ತಾರೆ. ಓಕೆ, ಅಂದ್ರೆ ತಿರ್ಗ್ಲಿಕ್ಕೆ ಶುರು ಮಾಡ್ತಾರೆ, ಗಾಳಿ ಬೀಸ್ದಾಗ ತಿರುಗ್ತದೆ, ಆ ರೀತಿ ವರ್ಕ್ ಆಗ್ತದೆ. ಇಂಡಿಯಾದ ಫ್ರೀಕ್ವೆನ್ಸಿ 50 ಹರ್ಟ್ಸ್ ಇದೆ, ನಿಮಗೆ ವೈವಾದೊಳಗೆ ಕೇಳ್ತಾರೆ ಇದನ್ನ. ಅಮೆರಿಕಾದ್ದು 60 ಹರ್ಟ್ಸ್ ಇದೆ. ಸೊ ಇದಂತೂ ನಮ್ಗೆ ಆಲ್ಟರ್ನೇಟಿಂಗ್ ಕರೆಂಟ್ ಅದ್ದು ಫಂಡಮೆಂಟಲ್. ಅಂದ್ರೆ ನೆಕ್ಸ್ಟ್ ಚಾಪ್ಟರ್ ಇಲ್ಲಿಂದ ತಗೋತೇನೆ ನಾನು. ಆಲ್ಟರ್ನೇಟಿಂಗ್ ಕರೆಂಟ್ ಅದ್ದು ಫಂಡಮೆಂಟಲ್ ಇದು, ಕರೆಕ್ಟಾ? ಸೊ ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಇಕ್ವೇಶನ್ ಏನ್ ಬರೀತೀರಿ? E is equal to E0 sin omega t. ಇನ್ಸ್ಟಂಟೇನಿಯಸ್ ಕರೆಂಟ್ ಇಕ್ವೇಶನ್ ಏನ್ ಬರೀತೀರಿ? I is equal to I0 sin of omega into t. ಕ್ಲಿಯರ್ ಆತ ಹೇಳ್ರಿ? ಇದ್ರ ಮೇಲೂ ಪ್ರಾಬ್ಲಮ್ ತಗೋತೀನಿ ಡೆಫಿನೆಟ್ಲಿ, ಅವಾಗ ವರ್ಕೌಟ್ ಮಾಡ್ತೀನಿ. ಎಸ್, 20 minutes up and I am somewhat try to give you the synopsis. ಕೆಲವೊಂದು ದೊಡ್ಡ ಚಾಪ್ಟರ್ ಇದೆ, ಪಾರ್ಟ್ 1 ಪಾರ್ಟ್ 2 ಮಾಡ್ಕೋತೀನಿ. ಸ್ಟೂಡೆಂಟ್ 2 minutes ಪ್ಲೀಸ್ ಕಾನ್ಸಂಟ್ರೇಟ್. ಸಬ್ಸ್ಕ್ರೈಬ್ ಮಾಡ್ರಿಪ್ಪ. ನಾನು ಅದು ಹಗಲೆಲ್ಲ ಹೇಳ್ಬಾರ್ದು ಅಂತಿರ್ತೀನಿ, ಅದು ನೋಡಿದ್ಕೊಂಡು ನೆನಪಾಗ್ಬಿಡ್ತೀಗ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಓಕೆ, ಈಗ ರೂಢ ಆಗ್ಯದು ಇದು ಹಗಲೆಲ್ಲ ಹೇಳಿ. ಎನಿಯೋ ಸ್ಟೂಡೆಂಟ್ಸ್, ಆಸ್ ಯೂಶುವಲ್ ಐ ಆಮ್ ಓಪನ್ ಫಾರ್ ಎನಿ ಸಜೆಷನ್ಸ್, ಕಮೆಂಟ್ಸ್ ಎಕ್ಸೆಟ್ರಾ. ನೀವು ಶೇರ್ ಮಾಡ್ಕೊಡ್ರಿ, ಹಾಕ್ರಿ, ನಂಗೆ ಹೇಳ್ರಿ. ಅದನ್ನ ಸೀಕ್ವೆನ್ಸ್ ಅಂತೂ ಫಾಲೋ ಮಾಡೋಣ ಅಂತ 2 ದಿನ ಅಡ್ಜಸ್ಟ್ ಮಾಡ್ಕೊಡ್ರಿ. ಆಲ್ಟರ್ನೇಟಿಂಗ್ ಕರೆಂಟ್ ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಮುಗಿದ್ಮೇಲೆ ಫಸ್ಟ್ ಚಾಪ್ಟರ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಮಾತು, ಕೆಲವು ಹುಡುಗರು ನೀಟ್ ಬಗ್ಗೆ ಮಾತಾಡ್ರಿ ಸರ್, CET ಬಗ್ಗೆ ಮಾತಾಡ್ರಿ ಎಕ್ಸೆಟ್ರಾ. 3 ರಿಂದ 4 ವಿಡಿಯೋ ಆಗ್ತಾವೆ. ನನ್ನ ಫಸ್ಟ್ ವಿಡಿಯೋದೊಳಗೆ ನೀಟಿಗೆ ಸಿಲೆಬಸ್ ಇದ್ದು, ಓಕೆ, ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡಿರ್ತೀನಿ. ಏನ್ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿಪ್ಪ ಅಂದ್ರೆ, ಫಸ್ಟ್ ನಿಮ್ಗೆ ಅದರ ಸ್ಟ್ರಕ್ಚರ್ ಹೆಂಗಿದೆ, ನೀಟ್ ಪ್ಯಾಟರ್ನ್ ಹೆಂಗಿದೆ, ಬ್ಲೂ ಪ್ರಿಂಟ್ ಹೆಂಗಿದೆ. ಬ್ಲೂ ಪ್ರಿಂಟ್ ಅನ್ಬಾರ್ದು ಅದನ್ನ, ಬಟ್ ಎಲ್ಲ ಈ ಯೂಟ್ಯೂಬ್ನಾಗ ಬ್ಲೂ ಪ್ರಿಂಟ್ ಅಂತ ಇರ್ತಾರ, ನಾನು ಹಂಗೆ ಅಂದೇನ ಅಷ್ಟೇ. ಓಕೆ, ನೀಟ್ ಪ್ಯಾಟರ್ನ್ ಹೆಂಗಿದೆ 2018, 19, 20 and what are the changes that 20 had? That is very crucial. ಯಾಕಂದ್ರೆ I have a strong belief that whatsoever changes they have done for 20, they have to do it for 21 also. In fact, it will remain the same as long as pandemic is there. Okay, so wait ಮಾಡ್ರಿ, ನೆಕ್ಸ್ಟ್ ವಿಡಿಯೋ ಭೇಟಿಯಾಗೋಣಂತೆ. ರೈಟ್, ಇವತ್ತು ರಾತ್ರಿ ಅಥವಾ ನಾಳೆ ಮತ್ತೆ ಭೇಟಿಯಾಗೋಣಂತೆ.